ಮಾಡೋದಕ್ಕೆ ಯಾರು ಹೋಗ್ಬೋದು, ಅವ್ರಿಗೇನು ಅಭ್ಯಂತರ ಇಲ್ಲ. ಈಗ ಮೊದಲನೇ ದಿವಸ ಏನು 14 ಲಕ್ಷ ಅಪ್ಲಿಕೇಶನ್ ರಿಜೆಕ್ಟ್ ಆಯಿತು. ವಾಪಸ್ ಅದು ಮಾಡಲಿಕ್ಕೆ ಮಾಡಿದವ್ರು ಯಾರು? ನಾವೇ. ಅಲ್ಲಿ ಸೆಂಟ್ರಲ್ ಪ್ರಾವಿಡೆಂಟ್ ಫಂಡ್ ಕಮಿಷನರ್ ಮುಂದ್ಗಡೆ ಹೋಗಿ ಏನು ಸರ್ ಇದು ರಾತ್ರಿ ನಮ್ಮ ಜನರಲ್ ಪೆನ್ಷನ್ ರಿಜೆಕ್ಟ್ ಮಾಡಿದ್ದೀರ, ತಪ್ಪದು. ಆವಾಗ ತಿರ್ಗಾ ಅವ್ರಿಗೆ ಅಪೀಲ್ ಮಾಡಿ ಎಲ್ರಿಗೂ ಇನ್ಕ್ವೈರಿ ಮಾಡೋರು. ಒಂದು ಇಷ್ಟೊಂದು ದುಡ್ಡು EPFOದಲ್ಲಿ ಇದೆ ಅಂತ ನಿರ್ಮಲಾ ಸೀತಾರಾಮನ್ ಕಣ್ಣು ತೆಗೆದವರು ಯಾರು? ನಾವೇ. ಇವತ್ತಿನ ದಿವಸ ನಿರ್ಮಲಾ ಸೀತಾರಾಮನ್ ಎಲ್ಲ EPFO ಆಡಿಟಿಂಗ್ ಮಾಡಕತ್ತಾರ. ಇಷ್ಟು ದಿವಸ ಯಾರೂ ಮಾಡೇ ಇಲ್ಲ. ನಾವು ಹೇಳಿದ್ವಿ ಇಷ್ಟು ಲಕ್ಷ ಕೋಟಿ ಅನ್ಕ್ಲೀನ್ಡ್ ಅಮೌಂಟ್ ಅದ. ಆದರೆ 1,250 ರೂಪಾಯಿ ತಿಂಗಳ 7 ಕೋಟಿ ಜನ ಕುಂತಾರೆ. ಮನೆಗೆ ಹೋಗಿ ಲೆಕ್ಕ ಮಾಡಿ ನೋಡ್ರಿ. ತೆಲಂಗಾಣ ಆಂಧ್ರ ಪ್ರದೇಶ ಬಜೆಟ್ ಇಷ್ಟು ರೊಕ್ಕ ಬಂದರೂ ನಮ್ಮಲ್ಲಿ ರೊಕ್ಕ ಇಲ್ಲ ಅಂತಾರೆ. ಬರೀ 60,000 ಕೋಟಿ ತಿಂಗಳಿಗೆ ಬಡ್ಡಿ ಬರ್ತದೆ. ನಮಗೆ 14,000 ಪೆನ್ಷನ್ ಕೊಡ್ತಾರೆ. ಸರ್ಕಾರಕ್ಕೆ ಹೇಳಿದ್ವಿ, ನಿಮ್ಗೆ ನಾವು ಡಿಮ್ಯಾಂಡ್ ಮಾಡಲಿಕ್ಕೂ ಮುಂದೆ ಬಂದಿಲ್ಲ, ನೀವು ಹೆಂಗೆ ಇದನ್ನು ಮಾಡ್ಬೋದು. ಚಾರ್ಟ್ ಹಾಕಿದ್ವಿ. 1,000 ಕೊಟ್ಟರೆ ಇಷ್ಟು, 2,000 ಕೊಟ್ಟರೆ ಇಷ್ಟು, 3,000 ಕೊಟ್ಟರೆ ಇಷ್ಟು. ನಿಮ್ಮ ಕೈಯಿಂದ 1 ಪೈಸಾ ಹೋಗಲ್ಲ. ಪರೇಶಾನ್ ಅವರು. ನಾವು ಎದರಿಂದ ತೊಗೊಂಡಿವಿ? EPFOದವ್ರು ಏನು ಮಾಡ್ತಾರೆ, ಪ್ರತಿ ವರ್ಷ ಅವ್ರ ಬ್ಯಾಲೆನ್ಸ್ ಶೀಟ್ ಕ್ರಿಯೇಟ್ ಮಾಡ್ತಾರೆ. ಅದೊಂದೊಳಗೆ ತೊಗೊಂಡು ನಾವೇನು ಕ್ರಿಯೇಟ್ ಮಾಡಿದ್ವಿ. ನಾವು ರೈಟ್ ಡೈರೆಕ್ಷನ್ ಎಲ್ಲರೂ ಹೊಂತೀವಿ. ನಿಮ್ಮ ಮೇಲೆ ನನ್ನ ಭರವಸೆ ಇದೆ, ನಿಮ್ಮೆಲ್ಲರ ಮೇಲೆ ನಮ್ಮ ಭರವಸೆಯನ್ನು ಇಟ್ಟು ನಾವು ಮುಂದೆ ಹೋಗೋಣ. ಇವತ್ತಿನ ದಿವಸ ಆ ಸತ್ಯನಾರಾಯಣ ನಮ್ಗೆ ಏನು ಹೊಸ ಕೊಟ್ಟನ, ಅದು ಒಳ್ಳೆಯ ಸೂಚನೆ. ಆದಷ್ಟು ಬೇಗನೆ ನಮ್ಮ ಪೆನ್ಷನ್ ನನಗೇನು 3,000 ಬರುವುದಾಗಿತ್ತು. ಏನೋ ಸ್ವಲ್ಪ ಜಾಸ್ತಿ ಕೇಳೋಣ, ಕಾಂಪ್ರಮೈಸ್ ಮಾಡ್ಕೊಳ್ಳೋಣ. ಇಲ್ಲ ಅನ್ನೋಲ್ಲ. ಯಾಕಂದರೆ ಕೌಶಿಯಾನಿ ರಿಪೋರ್ಟಿಗೆ 2014 ನಾವು 3,000 ಪ್ರಪೋಸಲ್ ಮಾಡಿದ್ದಾವೆ. 11 ವರ್ಷ ಹಿಂಗೆ ಬಿಟ್ಟು ಅದಕ್ಕೆ ಯಾಕೆ ಮಾಡೋಕ್ಕಂತ ಎಲ್ಲ ಪ್ರಯತ್ನ ನಡೆದಾವ. ಇನ್ನೂ ನಮ್ಮ ಸೆಂಟ್ರಲ್ ಟೀಮ್ ಡೆಲ್ಲಿ ಒಳಗೆ ಕೂತರು, ಯಾರೂ ಬಂದಿಲ್ಲ. ಮೊನ್ನೆ ದಿವಸ ವಾಪಸ್ ಬರ್ಬೇಕಾದ್ರೆ ನಮ್ಮ ಸೆಂಟ್ರಲ್ ಟೀಮ್ಗೆ ರಿಸರ್ವೇಷನ್ ಸಿಗಲಿಲ್ಲ. ಕೆಟ್ಟ ಅನಿಸ್ತು ನನಗೆ. ಜನರಲ್ ಕಂಪಾರ್ಟ್ಮೆಂಟ್ನಾಗ ಕೂತು ಬಂದರೆ ಸ್ಲೀಪರು ಅಲ್ಲ. ಅವ್ರು ನಮ್ಮ ಬಗ್ಗೆ ಎಷ್ಟು ಕಷ್ಟಪಡ್ತಾರೆ ಬಂದಾಗ ಡೆಲ್ಲಿ ಒಳಗೆ ಮೇಲೆ ಎಲ್ಲರೂ ಅವ್ರು ಕೊಡೋ ಕಷ್ಟಕ್ಕೆ ನಾವು ತುಂಬ ಆಭಾರಿಯಾಗಿದ್ದೇವೆ. ಕಮಾಂಡರ್ಗೆ ಯಾಕೆ ಬೇಕು 1 ಲಕ್ಷ ಪೆನ್ಷನ್? ಸಿಂಗರಿಯಾದ ಮಕ್ಕಳು ಮ್ಯಾನೇಜರ್ಸ್ ಅವರು. ಸಿಂಗ್ ಅಂತೂ ಗಡ್ಡ ಕೂದಲು ತೆಗೆದೇ ಇಲ್ಲ, ಪೆನ್ಷನ್ ಕೊಡ್ಸೋಕ್ಕೂ ತೆಗೆದಿಲ್ಲ. ಇಂಥ ಜನರು ನಮ್ಮ ಜೊತೆಗಿದ್ದಕ್ಕೆ ನಮ್ಮೆಲ್ಲರ ದೈವ. ಎಲ್ಲರೂ ಸೇರೋಣ. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಬಂದರು. ನಿಮಗೆಲ್ಲರೂ ಪ್ರಕೃತಿ ಸರಿಯಾದ. ಅಂಜಬಾರ್ರಿ. ಮುಂದಿನ ಸರಿ ಬಂದಾಗ ಇನ್ನೂ ದೊಡ್ಡ ಜಾಗ ನೋಡೋಣ. ಅವಾಗ ದೊಡ್ಡ ಮೀಟಿಂಗ್ ಮಾಡೋಣ. ಹಿಂಗೇನು ನಡ್ಕೊಂಡು ಹೋಗಿ ಬೆಂಗಳೂರು ಒಂದು ಸ್ಟ್ರಾಂಗ್ ಯೂನಿಟ್ ಮಾಡಿ ನೋಡಿ ಹೇಳಿ ನನ್ನ 4 ಮಾತು ಮುಗಿಸ್ತೀನಿ. ಕೊಡೋ